ಗುಡ್ ಮಾರ್ನಿಂಗ್. ನಾವಿವತ್ತು ಸಿರ್ಸಿಗೆ ಹೋಗ್ತಾ ಇದ್ದೀವಿ. ಸಿರ್ಸಿಯ ಮಾರಿಕಾಂಬೆ ಜಾತ್ರೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಇದನ್ನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಎಲ್ಲರಿಗೂ ಸೆಟ್ಟು, ಇವಳಿಗೆ ಖಾಲಿ ಅಲ್ಲ ಬೆಣ್ಣೆ, ಇವ್ರಿಗೆ ಖಾಲಿ ಇವ್ರಿಗೆ ಬೆಣ್ಣೆ, ನನಗೆ ಹಲೋ, ಗುಡ್ ಈವ್ನಿಂಗ್. ಇವಾಗ ಟೈಮ್ ಆಲ್ಮೋಸ್ಟ್ 5:36 ಆಗ್ತಾ ಬರ್ತಿದೆ. ಎಲ್ಲರೂ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ. ಇನ್ನೇನು ಸಿರ್ಸಿಗೆ ಹೊರಡಬೇಕು. ಅಲ್ಲಿ ಹೋಗಿ ನಾವು ಜಾತ್ರೆ ನೋಡುವ, ಬನ್ನಿ. Next day. ಹಲೋ ಗಾಯ್ಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ಜಾತ್ರೆ ಮುಗಿಸ್ಕೊಂಡು ಬರೋ ಅಷ್ಟಿಗೆ ತುಂಬ ಲೇಟಾಗಿ ಹೋಗಿತ್ತು. ಜಾತ್ರೆ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ವೀಡಿಯೋ ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಎಲ್ಲರೂ ಬಂದು ಮಲಗಿಬಿಟ್ಟಿದ್ವಿ. ಬೆಳಗ್ಗೆ ಎದ್ದು ವಾಪಸ್ ಊರಿಗೆ ಹೋಗಬೇಕು. ಅಲ್ಲೇ ಹತ್ತಿರ ಇರೋ 2 ಪ್ಲೇಸಸ್ನ ನೋಡ್ಕೊಂಡು ಹೋಗೋಣ ಅಂತ ರೆಡಿ ಆದ್ವಿ. ನಾವು ಫಸ್ಟ್ ಹೋಗಿದ್ದು ಬನವಾಸಿಯಲ್ಲಿರೋ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅದು. ಆ ದೇವಸ್ಥಾನ ಹೇಗಿದೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡಿ.
1 hour later. ಬನವಾಸಿಯಲ್ಲಿರೋ ದೇವಸ್ಥಾನ ನೋಡಿದಾದ್ಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು ಬಂದಿರುವಂತ ಜಾಗದ ಹೆಸರು ಸಹಸ್ರಲಿಂಗ ಅಂತ. ಈ ಸ್ಥಳದ ವಿಶೇಷತೆ ಇದರ ಹೆಸರಲ್ಲೇ ಇದೆ. ಇಲ್ಲಿ ಸಾವಿರಾರು ಲಿಂಗಗಳನ್ನ ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ದಾರೆ. ಈ ಜಾಗ ಶಾಲ್ಮಲಾ ನದಿ ತೀರದಲ್ಲಿದೆ. ಸುತ್ತಮುತ್ತ ನೀರು, ಹಸಿರು. ನಮ್ಗಂತೂ ಈ ಪ್ಲೇಸ್ ಸಖತ್ ಇಷ್ಟ ಆಯ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಸಹಸ್ರಲಿಂಗನ ನೋಡಿಕೊಂಡು ನಾವೆಲ್ಲರೂ ವಾಪಸ್ ಊರಿಗೆ ಬಂದ್ವಿ. ಇದು ನನ್ನ ಫಸ್ಟ್ ವ್ಲಾಗ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.